ಚಿಕ್ಕೋಡಿಯಲ್ಲಿ ತಾಲೂಕು ಮಟ್ಟದ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ. ಚಿಕ್ಕೋಡಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರವಿವಾರ ದಿನಾಂಕ ಜೂನ್ 28, 2026 ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾ. ಎಸ್. ಗಡದ ಅವರು ಮಗುವಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ತಾಲೂಕು ಮಟ್ಟದ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಪ್ರಮುಖ ಮುಖ್ಯಾಂಶಗಳು ಮತ್ತು ಅಂಕಿಅಂಶಗಳು. ಲಸಿಕೆಯ ಗುರಿ: ಚಿಕ್ಕೋಡಿ ತಾಲೂಕಿನಲ್ಲಿ 0 ರಿಂದ 5 ವರ್ಷದೊಳಗಿನ ಒಟ್ಟು 52,407 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ. ಸನ್ನದ್ಧತೆ: ಅಭಿಯಾನದ ಯಶಸ್ಸಿಗಾಗಿ 292 ಬೂತ್ಗಳನ್ನು ಸ್ಥಾಪಿಸಲಾಗಿದ್ದು, 1,164 ಲಸಿಕಾ ಕಾರ್ಯಕರ್ತರು ಹಾಗೂ 64 ಮೇಲ್ವಿಚಾರಕರನ್ನು ನಿಯೋಜಿಸಲಾಗಿದೆ. ಅವಧಿ: ಈ ಕಾರ್ಯಕ್ರಮವು ಇಂದಿನಿಂದ ರವಿವಾರ ಮುಂದಿನ 3 ದಿನಗಳ ಕಾಲ ನಿರಂತರವಾಗಿ ಜಾರಿಯಲ್ಲಿರಲಿದೆ ಎಂದು ಮುಖ್ಯ ವೈದ್ಯಾಧಿಕಾರಿ ಡಾ. ಮಹೇಶ ನಾಗರಬೆಟ್ಟ ತಿಳಿಸಿದ್ದಾರೆ. ಅಧಿಕಾರಿಗಳ ಕರೆ: ಎಲ್ಲ ನಾಗರಿಕರು ತಮ್ಮ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಮೂಲಕ ಪೋಲಿಯೋ ಮುಕ್ತ ದೇಶವನ್ನಾಗಿಸಲು ಸರ್ಕಾರದ ಈ ಯೋಜನೆಯ ಸದುಪಯೋಗ ಮಾಡಿಕೊಳ್ಳಬೇಕು. ಡಾ. ಎಸ್. ಗಡೆದ ಅಪರ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು. ಸಾರ್ವಜನಿಕರು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸಹಕರಿಸಬೇಕು. ಡಾ. ಮಹೇಶ ನಾಗರಬೆಟ್ಟ, ಮುಖ್ಯ ವೈದ್ಯಾಧಿಕಾರಿಗಳು. ಉಪಸ್ಥಿತರಿದ್ದ ಗಣ್ಯರು. ಈ ಸಂದರ್ಭದಲ್ಲಿ ತಾಪಂ ಇಒ ಬಿಡಿ. ನಾಯಕವಾಡಿ ತಾಲೂಕಾ ಆರೋಗ್ಯಾಧಿಕಾರಿ ಡಾ. ರಾಜೇಂದ್ರ ಖನದಾಳೆ, ಡಾ. ರವೀಂದ್ರ ಅಂಟಿನ, ಸಂತೋಷ ಕಾಂಬಳೆ, ತಹಶೀಲ್ದಾರ್ ಎನ್.ಆರ್. ಜೋಗಳ್, ಕರವೇ ನಾಯಕರಾದ ಸಂಜು ಬರಿಗೇರ, ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ, ರೋಟರಿ ಸಂಸ್ಥೆಯ ಅಧ್ಯಕ್ಷರು, ಪ್ರಮುಖ ವೈದ್ಯರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ವರದಿ: ಮಹೇಶ್ ಶರ್ಮಾ. ಅಫ್ಘಾನಿಸ್ತಾನ ಇತ್ತು, ಪಾಕಿಸ್ತಾನ ಇತ್ತು, ಬಾಂಗ್ಲಾದೇಶದಲ್ಲಿ ಇನ್ನೂ ವೈಲ್ಡ್ ಪೋಲಿಯೋ ವೈರಸ್ ಇದ್ದ ಕಾರಣದಿಂದ ಸುಮಾರು ಪಾಕಿಸ್ತಾನದಲ್ಲಿ 51 ಮಕ್ಕಳು ಡಿಟೆಕ್ಟ್ ಆಗಿದ್ದು ಮತ್ತು ಅಫ್ಘಾನಿಸ್ತಾನದಲ್ಲಿ ಸುಮಾರು 10 ಮಕ್ಕಳು ಮತ್ತು ಬಾಂಗ್ಲಾದೇಶದಲ್ಲಿ ಸುಮಾರು 10 ಮಕ್ಕಳು ಈ ತರ ಒಂದು ಡಿಟೆಕ್ಷನ್ ಆಗುವ ಸಂಬಂಧ ನಮ್ಮ ನೆರೆ ದೇಶಗಳಲ್ಲಿ ಈ ಪೋಲಿಯೋ ಇನ್ನೂ ವೈಲ್ಡ್ ವೈರಸ್ ಇರುವ ಕಾರಣದಿಂದ ಇನ್ನೂ ನಮ್ಮಲ್ಲಿ ಅದು ಬರುವಂತ ಚಾನ್ಸಸ್ ಇರ್ತದೆ ಅನ್ನುವಂತ ಒಂದು ಭಾವನೆಯಿಂದ ಈಗ ನಾವು ಎವ್ರಿ ಇಯರ್ 1 ಡೇ ನಾವು ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಡೇ ಅಂತ ಮಾಡ್ತಾ ಇದ್ದೀವಿ. ಈ ಇದರಿಂದ ಏನಾಗ್ತೈತಿ, ಒಂದು ದಿವಸ ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಇವತ್ತಿನ ಬೂತ್ ಆಕ್ಟಿವಿಟಿ ಮ್ಯಾಕ್ಸಿಮಮ್ ಮಕ್ಕಳು ಕವರ್ ಆದ್ರೆ 1 ಡೇ ಇಮ್ಯುನೈಸೇಷನ್, ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಅಂತೇಳಿ ಕನ್ಸಿಡರ್ ಮಾಡಿ ರಾಷ್ಟ್ರೀಯ ಲಸಿಕಾ ದಿನ ಅಂತೇಳಿ ಮಾಡಿ ಇವತ್ತಿನ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಆದಷ್ಟು ಇವತ್ತಿನ ಸುಮಾರು 100% ಮಕ್ಕಳಿಗೆ ಒಂದೇ ದಿವಸ ಇಮ್ಯುನೈಸೇಷನ್ ಆದ್ರೆ ಬಹಳ ಅನುಕೂಲ ಆಗ್ತದೆ. ಇನ್ನೂ 3 ದಿವಸ ಪ್ರೋಗ್ರಾಮ್ ಇರ್ತದೆ. ನೆಕ್ಸ್ಟ್ ಡೇ ಹೌಸ್ ಟು ಹೌಸ್ ಹೋಗ್ತೀವಿ. ಆಮೇಲೆ 3 ದಿನ ಎಲ್ಲ ಉಳಿದಂತ ಮಕ್ಕಳು ಯಾವ ಉಳಿದಿದ್ರು ಅವನು ಕವರ್ ಮಾಡಿ ಸುಮಾರು ಯಾವುದೇ ತರದ್ದು ಒಂದು 0 to 6 years ಮಕ್ಕಳು ಉಳಿಲಾರ್ದಂತ ಒಂದು ಲಸಿಕಾ ಕಾರ್ಯಕ್ರಮ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಗಿರ್ತದೆ. ಈಗ ಇದರ ಜೊತೆ ನಾವು ರುಟೀನ್ ಇಮ್ಯುನೈಸೇಷನ್ದಾಗೂ ಪೋಲಿಯೋ ಕವರ್ ಮಾಡ್ತಾ ಇರ್ತೀವಿ. ಮತ್ತೆ ಇದರ ಜೊತೆಗೆ ಈಗ ಇಂಜೆಕ್ಟೇಬಲ್ ಪೋಲಿಯೋನು ಸಕಟ ನಾವು ಕೊಡ್ತಾ ಇದ್ದೀವಿ. ರುಟೀನ್ ಇಮ್ಯುನೈಸೇಷನ್ ಒಳಗೆ ಇಂಜೆಕ್ಟೇಬಲ್ ಪೋಲಿಯೋ ವ್ಯಾಕ್ಸಿನ್ ನಡೆದದ. ಆದ್ರೆ ಈ ಲಸಿಕೆ 2 ಹನಿಯಿಂದ ಬರುವಂತ ಪೋಲಿಯೋ ರೋಗನ ನಾವು ತಡಿಬಹುದಾಗಿದೆ. ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ನೆರೆ ದೇಶಗಳಲ್ಲೂ ಇವತ್ತಿನ ದಿವಸ ನ್ಯಾಷನಲ್ ಇಮ್ಯುನೈಸೇಷನ್ ಡೇ ನಡೆದಿದೆ. ಅವು ಮಕ್ಕಳಿಗೆ ನೆಗೆಟಿವ್ ಬರುವವರೆಗೂ ನಮ್ಮಲ್ಲೂ ಮಾಪಪ್ ರೌಂಡ್ ಅಂತ ನಡೀತಾನೆ ಇರುತ್ತೆ. ಎಷ್ಟು ಸಲ ಅನ್ನುವಂತ ಒಂದು ಭಾವನೆ ಬರ್ತೈತಿ. ಆದ್ರೂ ನಮ್ಮ ನೆರೆ ದೇಶದೊಳಗಿದ್ದ ಕಾರಣದಿಂದ ನಾವು ಪೋಲಿಯೋ ಪ್ರೋಗ್ರಾಮ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ಈಗ ನಮ್ಮಲ್ಲಿ ಚಿಕ್ಕೋಡಿ ತಾಲೂಕದಾಗ ಟೋಟಲ್ ಆಗಿ ನಾವು ಪಾಪ್ಯುಲೇಷನ್ ಕವರ್ ಮಾಡೋದು 6,79,663 ಮಕ್ಕಳು. ಅದರಲ್ಲಿ 5 ವರ್ಷದ ಮಕ್ಕಳು 52,407 ಮಕ್ಕಳು. ಟೋಟಲ್ ನಂಬರ್ ಆಫ್ ಚಿಕ್ಕೋಡಿ ತಾಲೂಕದಾಗ ಬೂತ್ಸ್ ಮಾಡಿದ್ದು 292. ಟೋಟಲ್ ನಂಬರ್ ಆಫ್ ಹೌಸಸ್ ಮನೆಗಳ ಭೇಟಿ ಮಾಡೋರಿದ್ದು 1,36,147. ಅದರಲ್ಲಿ ಮೇಲ್ವಿಚಾರಕರಾಗಿ 64 ಮಂದಿ ನೇಮಿಸ್ತಾ ಇದ್ದೀವಿ. ಟೋಟಲ್ ವ್ಯಾಕ್ಸಿನೇಟರ್ಸ್ ಬೂತ್ ಆಕ್ಟಿವಿಟೀಸ್ ಒಳಗೆ ಟೋಟಲ್ ವ್ಯಾಕ್ಸಿನೇಟರ್ಸ್ 1,164 ಮಂದಿಗೆ ಹಾಕಿದ್ದೀವಿ. ಮತ್ತು ಟ್ರಾನ್ಸಿಟ್ ಟೀಮ್ಗಳನ್ನ 6 ಟೀಮ್ಗಳನ್ನ ಮಾಡಿ ಟೋಟಲ್ ಆಗಿ ನಮ್ಮಲ್ಲಿಗೆ ಈ ಚಿಕ್ಕೋಡಿ ತಾಲೂಕಕ್ಕ 68,000 ಡೋಸ್ಗಳು ಬಂದಿದ್ದು ಈ ಎಲ್ಲ ಮಕ್ಕಳಿಗೂ 100% ವ್ಯಾಕ್ಸಿನೇಷನ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಬಂದಂತ NGOs ಆಗಲಿ ಹಾಗೂ IMA ಡಾಕ್ಟರ್ಸ್ ಆಗಲಿ, ರೋಟರಿ ಕ್ಲಬ್ದಿಂದ ಆಗಲಿ, ಎಲ್ಲ ಅಧಿಕಾರಿ ವರ್ಗದವರಿಗಾಗಲಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪೋಲಿಯೋ ಪ್ರೋಗ್ರಾಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ IMA ಪ್ರೆಸಿಡೆಂಟ್ ಹಾಗೂ ರೋಟರಿ ಕ್ಲಬ್ದವರು ಬಂದು ಚಾಲನೆ